ಭೂಗಳಿವೆ, ಹಲವಾರು ಜಾತಿ ಧರ್ಮಗಳಿವೆ, ಹಲವಾರು ಸಂಸ್ಕೃತಿಗಳಿವೆ, ಹಲವಾರು ರೀತಿ ನೀತಿಗಳು ನಮ್ಮಲ್ಲಿವೆ. ಇವೆಲ್ಲವನ್ನು ನಾವು ಉತ್ತಮ ರೀತಿಯಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ವರ್ಗಕ್ಕೂ ಗೌರವವನ್ನು ನೀಡುತ್ತಾ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ನಮ್ಮ ದೇಶದಲ್ಲಿ ಈ ಸೌಹಾರ್ದತೆಯು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ನಾವು ಪರಸ್ಪರರು ಒಗ್ಗಟ್ಟಾಗಿರಬೇಕು. ಒಬ್ಬರಿಗೊಬ್ಬರು ಕೈಯಲ್ಲಿ ಹಿಡಿದುಕೊಂಡು ನಾವೆಲ್ಲರೂ ಸದಾ ಒಂದೇ ತಂದೆ ತಾಯಿಯ ಮಕ್ಕಳು, ಏಕೋದರ ಸಹೋದರರು ಎಂಬಂತಹ ಒಂದು ಭಾವನೆಯನ್ನು ನಮ್ಮಲ್ಲಿ ಇಟ್ಟುಕೊಳ್ಬೇಕು. ಆ ರೀತಿಯಲ್ಲಿದ್ದಾಗ ಮಾತ್ರ ನಾವು ಈ ಹಿಂದಿನ ಒಂದು ದೇಶಗಳಲ್ಲಿ ನಮ್ಮ ಭಾರತದ ಸ್ವಾತಂತ್ರ್ಯವನ್ನು ಮತ್ತಷ್ಟು ಭದ್ರಪಡಿಸಲಿಕ್ಕೆ ಸಾಧ್ಯತೆ ಇದೆ. ಇಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗುರು ಹಿರಿಯರಿಗೆ ನಾವೆಲ್ಲ ಧನ್ಯವಾದ ಸಲ್ಲಿಸುತ್ತಾ, ನಮ್ಮ ಈ ಯುವಕ ಮಂಡಲದ ವತಿಯಿಂದ ಇವತ್ತೊಂದು ಧ್ವಜಾರೋಹಣ ಆಯಿತು. ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಯುವಕ ಮಂಡಲದ ಪದಾಧಿಕಾರಿಗಳಿಗೆ, ಅದೇ ರೀತಿ ಯುವಕ ಮಂಡಲದ ಸದಸ್ಯರುಗಳಿಗೆ, ಅದೇ ರೀತಿ ಅಂಗನವಾಡಿಯ ಕಾರ್ಯಕರ್ತೆಯರಿಗೆ, ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಬಂಧುಗಳಿಗೆ ಧನ್ಯವಾದ ಸಲ್ಲಿಸ್ತಾ ನಮ್ಮ ಜೈ ಹಿಂದ್.